ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ, ನಮ್ಮನ್ನು ರಕ್ಷಿಸುವ ದೇವರು ಆತನೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮನ್ನು ರಕ್ಷಿಸುವಂತಹ ದೇವರಾಗಿದ್ದಾರೆ. ಅನುದಿನವೂ ನಮ್ಮ ಭಾರ ಹೊರುವಂತಹ ನಮ್ಮ ಕರ್ತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅಂದರೆ ಆತನು ನಮ್ಮನ್ನ ತನ್ನ ರಕ್ಷಣೆಯ ಅನುಭವದಲ್ಲಿ ಕೊಂಡು ಬರುವವರು. ಆತನು ನಮ್ಮ ಪಾಪಗಳನ್ನ ತೊಳೆದು, ನಮ್ಮ ದೋಷಗಳನ್ನ ತೊಳೆದು ಒಂದು ರಕ್ಷಣೆಯ ಅನುಭವದಲ್ಲಿ ಆತನು ನಮ್ಮನ್ನು ನಡೆಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಆತನು ಅನುದಿನವೂ ನಮ್ಮ ಭಾರವನ್ನು ಹೊರುವಂತಹ ಕರ್ತನು, ಅನುದಿನವೂ ನಮ್ಮನ್ನು ಒತ್ತು ನಡೆಸುವಂತಹ ಕರ್ತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ವಿಧವಾದ ಒಂದು ಏಳು ಬೀಳುಗಳು ನಮ್ಮ ಜೀವಿತದಲ್ಲಿ ಅದೇನ್ ಮಾಡ್ತಾ ಇರುತ್ತೆ, ಹೋರಾಡಿಕೊಂಡಿರುತ್ತೆ. ಆ ಎಲ್ಲಾ ಸಮಯದಲ್ಲಿ ಕರ್ತನು ನಮ್ಮನ್ನು ಏನ್ ಮಾಡುವುದಿಲ್ಲ, ಕೈಬಿಟ್ಟು ಹೋಗುವುದಿಲ್ಲ. ನನ್ನ ಮಗನು ಬಿದ್ದು ಹೋಗಿದ್ದಾರೆ, ನನ್ನ ಮಗಳು ಕಣ್ಣೀರಿನಲ್ಲಿದ್ದಾರೆ, ನಾನು ಅವ್ರಿಗೆ ಸಹಾಯವನ್ನು ಮಾಡಬೇಕು, ಅವರ ಭಾರವನ್ನು ನಾನು ತೆಗೆದುಕೊಳ್ಳಬೇಕು ಎಂದು ಕರ್ತನು ಅನುದಿನವೂ ನಮಗೆ ಏನ್ ಮಾಡುವವರಾಗಿದ್ದಾರೆ, ಸಹಾಯ ಮಾಡುವವರಾಗಿದ್ದಾರೆ. ಆತನು ನಮ್ಮನ್ನು ಕೈಬಿಟ್ಟು ಹೋಗುವುದಿಲ್ಲ. ಆತನು ತನ್ನ ರಕ್ಷಣೆನ ನಮಗೆ ಕೊಟ್ಟು ನಮ್ಮ ಅನುದಿನದ ಭಾರವನ್ನು ಆತನು ತೆಗೆದುಕೊಂಡು ನಮ್ಮನ್ನು ನಡೆಸುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ರಕ್ಷಣೆನ ಅನುಗ್ರಹಿಸು. ಅವರ ಅನುದಿನದ ಭಾರವನ್ನ ಕರ್ತನೆ ನೀನು ಹೊತ್ತು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.